ಈ ಜೀವ ನಿನಗಾಗಿ ಮುಂದುವರಿದ ಭಾಗ 115. ಅರ್ಜುನ್ ಆದ್ಯಳಿಗೆ ಭರವಸೆ ನೀಡುತ್ತಿದ್ದಾಗ ಇದನ್ನೆಲ್ಲ ಮರೆಯಲ್ಲಿ ನಿಂತು ನೋಡುತ್ತಿದ್ದ ವ್ಯಕ್ತಿಗೆ ತುಂಬಾನೇ ಸಂತೋಷವಾಯಿತು. ಆಗ ಆ ವ್ಯಕ್ತಿಯನ್ನು ಹುಡುಕಿ ಬರುತ್ತಿದ್ದಾಕೆ ಆತನ ಹತ್ತಿರ ಬರತೊಡಗಿದಳು. ಅವನು ಕೂಡಲೇ ಆಕೆಯ ಹತ್ತಿರ ಹೋಗಿ ಆಕೆಯನ್ನು ಬೇರೆ ಕಡೆ ಕರೆದುಕೊಂಡು ಹೋದನು. ಇದನ್ನು ನೋಡಿದ ಆಕೆ, ಅಗಸ್ತ್ಯ, ಏನು ಮಾಡ್ತಾ ಇದ್ದೀರಾ ನೀವು? ಗಾರ್ಡನ್ ಆ ಕಡೆ ಇರುವುದು, ಇಲ್ಲಿ ಯಾಕೆ ಕರೆದುಕೊಂಡು ಬರ್ತಾ ಇದ್ದೀರಾ? ನಾವೀಗ ಗಾರ್ಡನ್ ಕಡೆ ಹೋಗೋದು ಬೇಡ, ಇಲ್ಲಿ ಮುಂದಕ್ಕೆ ನಡೆದುಕೊಂಡು ಹೋಗೋಣ. ಎಲ್ಲರೂ ಕಾರು ಬೈಕ್ಗಳಲ್ಲಿ ಲಾಂಗ್ ಡ್ರೈವ್ ಹೋಗ್ತಾರೆ, ನಾವು ನಡೆದುಕೊಂಡೇ ಹೋಗೋಣ. ಏನು ಇವತ್ತು ತುಂಬಾ ಸಂತೋಷವಾಗಿರೋ ಹಾಗಿದೆ? ನಮ್ಮವ್ರು ಸಂತೋಷವಾಗಿದ್ದರೆ ಅದೇ ನಮಗೆ ಸಂತೋಷ ಅಲ್ವಾ? ಯಾರು ಸಂತೋಷವಾಗಿದ್ದಾರೆ ನನಗೂ ಕೂಡ ಹೇಳಿ. ನೀವು, ನಾನು, ಎಲ್ಲರೂ ಸಂತೋಷವಾಗಿದ್ವಿ ಅಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು ಅಂತ ಸುಳ್ಳು ಹೇಳಿದ ಅವನು ಸ್ವಲ್ಪ ಹೊತ್ತು ಹಿಂದೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡನು. ಅಗಸ್ತ್ಯ ಬ್ರೇಕ್ಫಾಸ್ಟ್ ಮುಗಿಸಿ ತನ್ನ ತಂದೆ ತಾಯಿಗೆ ಕಾಲ್ ಮಾಡಲು ಮನೆಯಿಂದ ಹೊರಗೆ ಬಂದಿದ್ದನು. ಮಾತನಾಡುತ್ತಾ ಮನೆಯಿಂದ ತುಸು ದೂರ ಮುಂದೆ ಹೋಗಿದ್ದ ಅವನು ವಾಪಸ್ಸು ಬರುವಾಗ ಅರ್ಜುನ್ ಮತ್ತು ಆದ್ಯ ಜೊತೆಯಲ್ಲಿ ಇರುವುದನ್ನು ಗಮನಿಸಿದ್ದನು. ಅವರಿಬ್ಬರ ಮಧ್ಯೆ ಏನು ನಡೆಯುತ್ತಿದೆ ಅನ್ನೋದನ್ನು ತಿಳಿಯಲು ಅವನು ಅವರಿದ್ದಲ್ಲಿ ಬಂದು ಮರೆಯಲ್ಲಿ ನಿಂತು ಎಲ್ಲವನ್ನೂ ಗಮನಿಸತೊಡಗಿದನು. ಅವರಿಬ್ಬರ ಸಂಭಾಷಣೆಯನ್ನು ಕೇಳಿ ಅವರಿಬ್ಬರು ಮತ್ತೆ ಒಂದಾಗಿರುವುದನ್ನು ನೋಡಿ ಖುಷಿಪಟ್ಟನು. ಇನ್ನೇನು ಅಲ್ಲಿಂದ ಹೊರಡಬೇಕು ಅಷ್ಟರಲ್ಲಿ ನಿಹಾರಿಕಾ ಅಲ್ಲಿಗೆ ಬರುತ್ತಿರುವುದನ್ನು ಗಮನಿಸಿದನು. ಅವಳು ಎಲ್ಲಿ ಇವರಿಬ್ಬರನ್ನು ನೋಡಿ ಬಿಡುತ್ತಾಳೋ ಅನ್ನೋ ಉದ್ದೇಶದಿಂದ ಅವಳನ್ನು ಬೇರೆ ಕಡೆ ಕರೆದುಕೊಂಡು ಹೋಗಲು ನಿರ್ಧರಿಸಿದನು. ಯೋಚನಾ ಲಹರಿಯಿಂದ ಹೊರಬಂದವನು, ಆದ್ಯ, ಕೊನೆಗೂ ನಿನ್ನ ಪ್ರೀತಿ ನಿನಗೆ ಸಿಕ್ಕಿತಲ್ವಾ? ಅದೇ ನನ್ನ ಖುಷಿ. ಅರ್ಜುನ್ಗೆ ತನ್ನ ತಪ್ಪಿನ ಅರಿವಾಗಿ ನಿನ್ನ ಹತ್ರ ಕ್ಷಮೆ ಕೇಳಿದೆ ನೋಡು, ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ನಿಮ್ಮಿಬ್ಬರ ಮೇಲೆ ನಾನು ಯಾವತ್ತೂ ಒಂದು ಕಣ್ಣಿಟ್ಟಿದ್ದೆ. ನೀನು ಮತ್ತು ಅರ್ಜುನ್ ಲವ್ ಮಾಡ್ತಾ ಇರೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಅದು ಒಂದು ಅರ್ಥ ಆಗಲಿಲ್ಲ, ಅವನು ನಿನ್ನನ್ನು ಯಾಕೆ ಇಗ್ನೋರ್ ಮಾಡ್ತಾ ಇದ್ದ ಅಂತ. ಅದೇನೋ ನಿನ್ನ ಹತ್ರ ಹೇಳ್ತಾ ಇದ್ದ. ಇಲ್ಲಿ ಡಿಸ್ಟರ್ಬೆನ್ಸ್ ಇದ್ದಿದ್ದರೆ ನಾನು ಸರಿಯಾಗಿ ಕೇಳಿಸ್ಕೊಳಕ್ಕಾಗಲಿಲ್ಲ. ನನಗನ್ನಿಸೋ ಪ್ರಕಾರ ಬೃಂದಾಳಿಂದಲೇ ಅವ್ನು ನಿನ್ನನ್ನು ಇಗ್ನೋರ್ ಮಾಡ್ತಾ ಇದ್ದ ಅಂತ ಅನಿಸ್ತಾ ಇದೆ. ಏನೇ ಆಗಲಿ, ಆ ಬೃಂದಾಳ ನಿನ್ನ ಪ್ರೀತಿ ಮಧ್ಯೆ ಬರೋಕ್ಕೆ ನಾನು ಬಿಡಲ್ಲ. ಅವಳು ನಿಯತ್ತು ಸರಿ ಇಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ನೀವಿಬ್ಬರು ಒಂದಾಗಿರೋದನ್ನು ನೋಡಿ ಅವಳು ಏನಾದರೂ ಕುತಂತ್ರ ಮಾಡ್ತಾಳೆ. ಅವಳ ಮೇಲೆ ಒಂದು ಕಣ್ಣಿಡಬೇಕು. ನೀನು ಚೆನ್ನಾಗಿರ್ಬೇಕಾದ್ಯಾ? ಅಣ್ಣನಾಗಿ ನಾನು ನಿನ್ನ ಖುಷಿಯನ್ನು ಫುಲ್ಫಿಲ್ ಮಾಡ್ತೀನಿ. ನಿನ್ನ ಸಂತೋಷಕ್ಕೆ ಇತ್ಕೊಳ್ಳೋಕ್ಕೆ ನಾನು ಯಾರಿಗೂ ಕೂಡ ಅವಕಾಶ ಮಾಡಿಕೊಳ್ಳಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ನಿಹಾರಿಕಾ ಅವನನ್ನು ನೋಡಿ, ಎಲ್ಲಿ ಕಳೆದು ಹೋಗಿದ್ದೀರಾ ಅಗಸ್ತ್ಯ? ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ಬೇತಾಳಂತಾರ ಮುಂದೆ ಹೋಗ್ತಾನೆ ಇದ್ದೀರಾ? ಹಾಂ ನಿಹಾರಿಕಾ, ಏನು ಮಾತಾಡ್ತಾ ಇದ್ರಿ ನೀವು? ಏನೋ ಯೋಚನೆ ಮಾಡ್ತಾ ಇದ್ದೆ, ಹಾಗಾಗಿ ನಿಮ್ಮ ಮಾತು ನಮ್ಗೆ ಕಿವಿ ತಲುಪಲೇ ಇಲ್ಲ. ಕಳೆದು ಹೋಗುವಷ್ಟು ಏನು ಯೋಚನೆ ನಿಮಗೆ? ಏನಿಲ್ಲ, ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂಕಲ್ ನಮ್ಮಿಬ್ಬರು ಪ್ರೀತಿನ ಒಪ್ಕೊಳ್ತಾರಾ? ಯಾಕೆ ಒಪ್ಕೊಳ್ಳಲ್ಲ? ನನ್ನ ಖುಷಿಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೋಸ್ಕರ ಇವತ್ತು ನಾನು ಡ್ಯಾಡ್ ಹತ್ರ ನಮ್ಮಿಬ್ಬರು ಪ್ರೀತಿ ವಿಷಯನ ಹೇಳ್ತೀನಿ. ಅಯ್ಯೋ, ಆ ಥರ ಏನಾದರೂ ಮಾಡಿಬಿಟ್ಟಿರಾ? ಈಗ ಹೇಳೋದು ಬೇಡ, ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿ, ಆಗ ನಾನೇ ಹೇಳ್ತೀನಿ. ಯಾಕೆ 6 ತಿಂಗಳು ವೆಯ್ಟ್ ಮಾಡಬೇಕು? 6 ತಿಂಗಳಲ್ಲಿ ಏನಾದರೂ ಆಗೋದಿದೆಯಾ? ಮುಂಚೆನೇ ಇದೇ ಮಾತು ಹೇಳಿದರೆ. ಏನಿಲ್ಲ, ಮೊದಲು ನನ್ನ ತಂಗಿಯ ಮದುವೆ ಮಾಡಿ ಆಮೇಲೆ ನಮ್ಮ ಬಗ್ಗೆ ಮಾತಾಡೋಣ ಅಂತ. ಓ ಹಾಗನಾ? ಹಾಗಾದ್ರೂ ಓಕೆ. ಈಗ ಎಲ್ಲಿಗೆ ಪಯಣ? ಹೀಗೇನು ಮುಂದೆ ಹೋಗ್ತಾ ಇರೋಣ ಅಂತ ಹೇಳುತ್ತಾ ಅವರಿಬ್ಬರು ಮುಂದೆ ಸಾಗತೊಡಗಿದರು. ಆಗ ಅವರ ಪಕ್ಕದಲ್ಲಿ ಕಾರೊಂದು ಬಂದು ನಿಂತಿತು. ಕಾರಿನಿಂದ ಇಳಿದ ವ್ಯಕ್ತಿಯನ್ನು ನೋಡಿ ನಿಹಾರಿಕಾ ಗಾಬರಿ ಪಟ್ಟುಕೊಂಡಳು. ಇದನ್ನು ನೋಡಿದ ಆ ವ್ಯಕ್ತಿ ಅವಳ ಹತ್ತಿರ ಬಂದು, ಏನೇ, ಇನ್ನೂ ನನ್ನ ನೆನಪಲ್ಲಿ ಇದೆಯಾ ಅಂತ ಅಂದ್ಕೊಂಡ್ರೆ ಇದು ಯಾವುದೋ ಓಲ್ಡ್ ವರ್ಷನ್ ಭಿಕಾರಿ ಜೊತೆ ಸುತ್ತಾ ಇದೆಯಾ? ಆಗೆಲ್ಲ ನನ್ನ ಹಿಂದೆ ಸುತ್ತಾ ಇದೆ. ನಾನು ನಿನಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ಈಗ ಬೇರೆಯವ್ರ ಜೊತೆ ಸುತ್ತಾ ಇದೆಯಾ? ನೀನು ವೇಷಭೂಷಣನೋ? ನೀನು ತಕ್ಕ ಹುಡುಗ ಸಿಕ್ಕಿದ್ದಾನೆ. ಏನು ಮಾಡ್ತಾ ಇದ್ದಾನೆ ಇವನು? ಎಲ್ಲಾದರೂ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾನೆ ಹೇಗೆ ಅಂತ ಹೇಳುತ್ತಿದ್ದಾಗ ಕಾರಿನಿಂದ ಇಳಿದ ಯುವತಿಯೊಬ್ಬಳು ನಗುತ್ತಾ ನಿಹಾರಿಕಳ ಹತ್ತಿರ ಬಂದು, ಲುಕ್ ಎಟ್ ಹರ್ ವಿಶಾಲ್, ಮುಂಚೆ ಹೇಗಿದ್ಲು ಈಗಲೂ ಕೂಡ ಅದೇ ರೀತಿ ಇದ್ದಾಳೆ. ಅದೇ ಓಲ್ಡ್ ಮಾಡೆಲ್ ಕೊಡ್ತಾ.
ಸೋ ಆಕ್ವರ್ಡ್. ಹೇ ನಿಹಾರಿಕಾ, ಲುಕ್ ಎಟ್ ಮೀ. ನಂತರ ಸ್ಟೈಲಿಶ್ ಆಗಿರ್ಬೇಕು ಕಣೆ. ಆಗ್ಲೂ ವಿಶಾಲ್ ಅಂತ ನಿನ್ನನ್ನು ಇಷ್ಟಪಡೋದು, ಇಲ್ಲಾಂದ್ರೆ ಇವನಂತ ಭಿಕಾರಿಗಳು ನಿಂಗೆ ಸಿಗೋದು. ಅವಳ ಮಾತು ಕೇಳಿ ಸಿಟ್ಟು ಮಾಡಿಕೊಂಡ ನಿಹಾರಿಕಾ, ಮೈಂಡ್ ಯುವರ್ ವರ್ಡ್ಸ್ ಪ್ರೀತಿ. ಇವ್ರು ಹೇಗಾದ್ರೂ ಇರಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇವ್ರು ನನಗೆ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಇವರನ್ನು ನಿಮಗೆ ಕಂಪೇರ್ ಮಾಡೋಕ್ಕೆ ಆಗಲ್ಲ ಬಿಡು. ಯಾಕಂದರೆ ನೀವೆಲ್ಲ ಆಧುನಿಕ ಚಿಂತನೆ ಹೊಂದಿರೋ ಭಿಕಾರಿಗಳು. ನೀವಿಬ್ಬರು ಫ್ಯಾಷನೇಬಲ್ ಆಗಿರ್ಬೋದು, ಆದರೆ ವಿವೇಚನೆ ಇಲ್ಲದ ಫೂಲ್ಸ್ಗಳು. ಈ ಮಾತು ಕೇಳಿ ಪ್ರೀತಿಗೆ ಕೋಪ ಬಂದು ಅವಳಿಗೆ ಹೊಡೆಯಲು ಮುಂದಾದಳು. ಆಗ ನಿಹಾರಿಕಾ ಅವಳ ಕೈ ತಡೆದು ಅವಳಿಗೇನೆ ಹಿಂತಿರುಗಿ ಹೊಡೆದಳು. ಇದನ್ನು ನೋಡಿ ಇನ್ನಷ್ಟು ಕೋಪಗೊಂಡ ವಿಶಾಲ್ ನಿಹಾರಿಕಳಿಗೆ ಹೊಡೆಯಲು ಮುಂದಾದನು. ಆಗ ಅಗಸ್ತ್ಯ ಅವನ ಕೈ ತಡೆದು ಅವನಿಗೇನೆ ಜೋರಾಗಿ ಹೊಡೆದನು. ಮಗ್ನೆ, ನನ್ನ ಎದುರುಗೇನೆ ನನ್ನ ಹುಡುಗಿಗೆ ಹೊಡೆಯಕ್ಕೆ ಬರ್ತೀಯಾ? ಎಷ್ಟು ಧೈರ್ಯ ನಿನಗೆ? ಚಿಕ್ಕ ಚಿಕ್ಕ ಡ್ರೆಸ್ ಹಾಕ್ಕೊಂಡು ಬಂದರೆ ಅಂಥ ಹುಡುಗಿ ನಿನ್ಗೆ ಇಷ್ಟನಾ? ಏನೋ ಆಗಿದೆ ಇವ್ರಿಗೆ, ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಇದ್ದಾರೆ. ನಿಂತರ ಭಿಕಾರಿಗಳ ಹಾಗೆ ಹರಿದು ಹೋಗಿರೋ ಬಟ್ಟೆ ಹಾಕಲ್ಲ. ನಿಮಗಿಂತ ಭಿಕಾರಿಗಳೇ ಎಷ್ಟೋ ವಾಸಿ. ಯಾಕಂದರೆ ಪರಿಸ್ಥಿತಿ ಅವರನ್ನು ಹಾಗೆ ಮಾಡುತ್ತೆ. ಆದರೆ ನೀವು ಕೂಡ ಫ್ಯಾಷನ್ ಹೆಸರೆಲ್ಲ ಹರಿದು ಹೋಗಿರೋ ಬಟ್ಟೆಗಳನ್ನು ಹಾಕ್ತೀರಾ. ಇನ್ನೊಂದ್ಸಲ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಇಬ್ರು ಇಲ್ಲಿಂದ ಹೋಗ್ತಾ ಇರಬೇಕು. ಹೋಗಿಲ್ಲ ಅಂದ್ರೆ ಮುಖ ಮುತ್ತಿ ಕಿತ್ತೋಗಾಗಿ ಹೊಡೆದು ಬಿಡ್ತೀನಿ ಅಂತ ಅಗಸ್ತ್ಯ ಹೇಳಿದಾಗ ಅವರಿಬ್ಬರು ಭಯದಿಂದ ಬೇಗನೆ ಕಾರು ಹತ್ತಿದರು. ಕಾರಲ್ಲಿ ಕೂತ ವಿಶಾಲ್ ಕೋಪದಿಂದ ಬೊಸು ಕೊಡುತ್ತಾ, ಏ ನಿಹಾರಿಕಾ, ನೋಡ್ಕೋತೀನಿ ಕಣೆ ನಾನು ಅಂತ ಹೇಳಿದಾಗ ಅಗಸ್ತ್ಯ ಅವನನ್ನು ಗುರಾಯಿಸಿ ನೋಡಿದನು. ಇದನ್ನು ನೋಡಿ ಭಯಗೊಂಡ ಅವನು ಕೂಡಲೇ ಕಾರು ಚಲಾಯಿಸಿಕೊಂಡು ಹೋಗಿಬಿಟ್ಟನು. ನಿಹಾರಿಕಾ ಅಗಸ್ತ್ಯನ ಕಡೆ ನೋಡಿ, ಥ್ಯಾಂಕ್ಸ್ ಅವನು ಅಂತ ಮುಂದೆ ಹೇಳಲು ಹೋದಾಗ ಅಗಸ್ತ್ಯ ಅವಳ ಮಾತನ್ನು ತುಂಡರಿಸಿ, ಅವನ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಏನಿಲ್ಲ. ನನಗೆ ನಿಮ್ಮ ಪಾಸ್ಟ್ ಬೇಕಾಗಿಲ್ಲ. ಈಗ ನೀವು ನನ್ನ ಜೊತೆ ಹೇಗೆ ಇದ್ದೀರೋ ಅದು ಮುಖ್ಯ. ಹೊಸ ಜೀವನಕ್ಕೆ ಕಾಲಿಡುವ ಮೊದಲು ನಾನು ನನ್ನ ಪಾಸ್ಟನ್ನು ನಿಮಗೆ ಹೇಳಲೇಬೇಕು. ನೀವು ಅದನ್ನು ಕೇಳಿಸ್ಕೊಳ್ಬೇಕು. ಪ್ಲೀಸ್ ಬೇಡ ಅಂತ ಹೇಳಬೇಡಿ, ನನ್ನ ಮನಸ್ಸು ಹಗುರಾಗುತ್ತೆ. ಸರಿ, ನಿಮ್ಮ ಮನಸ್ಸು ಹಗುರಾಗೋದಾದರೆ ಹೇಳಿ. ಅವರಿಬ್ಬರು ನನ್ನ ಕಾಲೇಜ್ ಮೇಟ್ಸ್. ನಾನು ಫಸ್ಟ್ ಟೈಮ್ ಕಾಲೇಜ್ ಜಾಯ್ನ್ ಆದಾಗ ಅವನನ್ನು ನೋಡಿ ನನಗೆ ಮೊದಲ ನೋಟದಲ್ಲಿ ಲವ್ ಆಗಿತ್ತು. ಅವ್ನು ಕಾಲೇಜಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ಹುಡುಗಾಗಿದ್ದ. ಎಲ್ಲ ಹುಡುಗಿಯರು ಅವನ ಹಿಂದೆ ಬೀಳ್ತಾ ಇದ್ರು. ಅವರಲ್ಲಿ ನಾನು ಕೂಡ ಒಬ್ಳು. ನಾನು ಅವನನ್ನು ತುಂಬಾ ಪ್ರೀತಿಸಿದೆ. ಆದರೆ ಅವನು ನನ್ನ ಕಡೆ ತಿರುಗು ಕೂಡ ನೋಡ್ತಾ ಇರಲಿಲ್ಲ. ಯಾಕಂದರೆ ನಾನು ಅರ್ಧಂಬರ್ಧ ಬಟ್ಟೆ ಕಾಲೇಜಿಗೆ ಹೋಗ್ತಾ ಇರಲಿಲ್ಲ. ಜಾಸ್ತಿಯಾಗಿ ಜೀನ್ಸ್ ಜೊತೆ ಕುರ್ತಾ ಹಾಕ್ತಾ ಇದ್ದೆ. ಎಲ್ಲ ಹುಡುಗಿರು ಅವನನ್ನು ಇಂಪ್ರೆಸ್ ಮಾಡೋಕ್ಕೆ ಅರ್ಧಂಬರ್ಧ ಬಟ್ಟೆ ಹಾಕಿ ಬರ್ತಾ ಇದ್ರು. ಅದು ಅವನಿಗೆ ಇಷ್ಟ ಆಗ್ತಾ ಇತ್ತು. ಒಂದಿನ ಪ್ರೀತಿ ನನ್ನ ಹತ್ರ ಬಂದು, ವಿಶಾಲ್ ನಿನ್ನನ್ನು ಇಷ್ಟಪಡ್ತಾ ಇದ್ದೇನೆ, ಅವನಿಗೆ ಪ್ರಪೋಸ್ ಮಾಡಂತ ಹೇಳಿದ್ಲು. ಆಗ ನನಗೆ ತುಂಬಾ ಖುಷಿಯಾಗಿತ್ತು. ಎಷ್ಟು ಖುಷಿಯಾಗಿದೆ ಅಂದರೆ ಆಕಾಶದಲ್ಲಿ ತೇಲಾಡಿದ ಥರ ಆಗ್ತಾ ಇತ್ತು. ಅವನಿಗೆ ಪ್ರಪೋಸ್ ಯಾವಾಗ ಮಾಡಬೇಕಂತ ಪ್ರೀತಿ ನನಗೆ ಹೇಳ್ಕೊಟ್ಲು. ಅವಳ ಮಾತು ನಂಬಿ ನಾನು ವಿಶಾಲ್ಗೆ ಪ್ರಪೋಸ್ ಮಾಡೋಕ್ಕೆ ಹೋದೆ. ಕ್ಲಾಸಲ್ಲಿ ಎಲ್ಲರೂ ಇದ್ದರು. ಧೈರ್ಯ ಮಾಡ್ಕೊಂಡು ಅವ್ರ ಎದುರು ಮಂಡಿಯವ್ರ ಕುರಿತು ಹೂ ಕೊಟ್ಟು ಅವನಿಗೆ ಪ್ರಪೋಸ್ ಮಾಡಿದೆ. ಆಗ ನನ್ನ ನೋಡಿ ಎಲ್ಲರೂ ಜೋರಾಗಿ ನಕ್ಬಿಟ್ರು. ಅವರೆಲ್ಲ ನಗೋದು ನನಗೆ ಕೇಳಿಸಿದ್ರು ಕೂಡ ಅದನ್ನು ಕಿವಿಗೆ ಹಾಕ್ಕೊಳ್ಳದೆ ಮತ್ತೆ ಅವನಿಗೆ ಪ್ರಪೋಸ್ ಮಾಡಿದೆ. ಐ ಲವ್ ಯು ವಿಶಾಲ್, ವಿಲ್ ಯು ಮ್ಯಾರಿ ಮೀ ಅಂತ ಹೇಳಿದೆ. ಆಗ ಅವನು ಎಲ್ಲರೆದುರು ಜೋರಾಗಿ ನಕ್ಬಿಟ್ಟ. ಎಲ್ಲರೂ ನನ್ನನ್ನು ನೋಡಿ ನಕ್ಕಾಗ ನಾನು ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ. ಆದರೆ ಅವನು ನಕ್ಕಾಗ ನನ್ನ ಹೃದಯ ಭಯದಿಂದ ಜೋರಾಗಿ ಹೊಡೆದುಕೊಳ್ಳತೊಡಗಿತ್ತು. ನನ್ನ ಕೈಲಿದ್ದ ಹೂವನ್ನು ತಗೊಂಡು ಅವನು ನೆಲಕ್ಕೆ ಬಿಸಾಕಿ ಅದನ್ನು ಕಾಲಿಂದ ತುಳಿದ್ಬಿಟ್ಟ. ಆ ಕ್ಷಣದಲ್ಲಿ ಸತ್ತು ಹೋಗ್ಬಿಡೋಷ್ಟು ಮನಸ್ಸಿಗೆ ನೋವಾಗಿತ್ತು. ಆದರೆ ನನಗೇನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದೆ. ಅವನು ನನ್ನ ಗಲ್ಲವನ್ನು ಜೋರಾಗಿ ಹಿಡಿದುಕೊಂಡ. ನನಗೆ ನೋವಾಗ್ತಿದೆ ಅಂತ ಹೇಳಿದ್ರು ಕೂಡ ಕೇಳದೆ ಮೃಗದಂತೆ ವರ್ತಿಸಿದ. ಎಲ್ಲರಿದ್ರೂ ಹೀನಾಯವಾಗಿ ನನ್ನ ಹೀಯಾಳಿಸಿದ. ನೀನು ಏನೇ ಅಂದ್ಕೊಂಡಿದ್ಯಾ? ನಿನ್ನನ್ನು ಯಾವುದಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಓಲ್ಡ್ ಮಾಡೆಲ್ ಜೀನ್ಸ್ ಕುರ್ತಾ ಹಾಕೊಂಡು ಬರ್ತೀಯಾ? ಫ್ಯಾಷನ್ ಸೆನ್ಸ್ ಅನ್ನೋದು ಸ್ವಲ್ಪವೂ ಇಲ್ಲ. ನೋಡೋಕ್ಕೆ ಚೆನ್ನಾಗಿದ್ರೆ ಸಾಕ, ಫ್ಯಾಷನೇಬಲ್ ಆಗಿರಬೇಕು. ನಿನ್ನಂಥವಳನ್ನು ನಾನು ಇಷ್ಟಪಡ್ತೀನಿ ಅಂತ ಅದು ಹೇಗೆ ನೀನು ಅಂದ್ಕೊಂಡೆ? ನಾನೇ ಬೇರೆ, ನನ್ನ ಲೆವೆಲೇ ಬೇರೆ. ನೀನು ಆಫ್ಟರ್ ಆಲ್ ಒಂದು ಮಾಮೂಲಿ ಕಂಪ್ನಿ MD ಮಗಳು. ಆದರೆ ನಾನು ಸಾವಿರಾರು ಕೋಟಿ ಒಡೆಯ. ನನ್ನ ಡ್ಯಾಡಿ ಎಷ್ಟು ರಿಚೆಸ್ಟ್ ಪರ್ಸನ್ ಅಂತ ನಿನ್ಗೆ ಗೊತ್ತಾ? ಬಂದ್ಬಿಟ್ಲು ದೊಡ್ಡದಾಗಿ ನನ್ನ ಲವ್ ಮಾಡೋಕ್ಕೆ. ಹುಡುಗಿರಂದು ಹೇಗಿರ್ಬೇಕು ಗೊತ್ತಾ ಅಂತ ಹೇಳಿದವನು ಪ್ರೀತಿ ಕಡೆ ನೋಡಿ, ಹೇ ಪ್ರೀತಿ ಡಾರ್ಲಿಂಗ್, ಕಮ್ ಹಿಯರ್ ಅಂತ ಹೇಳಿದಾಗ
ಅವಳು ಬಳುಕೊಂಡು ಅವನ ಹತ್ರ ಬಂದ್ಲು. ಅವಳನ್ನು ತಬ್ಬಿ ಹಿಡಿದವನು, ಈ ಥರ ಸೆಕ್ಸಿ ಆಗಿರಬೇಕು, ಇವಳಂದ್ರೆ ನನಗಿಷ್ಟ, ನೀನು ಇವಳ ಥರ ಡ್ರೆಸ್ ಹಾಕ್ತೀಯಾ ಹೇಳು, ಆಗಬೇಕಾದ್ರೆ ನಾನು ನಿನ್ನನ್ನು ಕೀಪಾಗಿ ಇಟ್ಕೊಳ್ತೀನಿ. ಅದು ಇಷ್ಟ ಇಲ್ವಾ? ಹಾಗಾದರೆ ಡೈಲಿ ನೀನು ನನಗೆ ಸುಖ ಕೊಡು, ಆಗ ನಿನಗೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿ ನನ್ನ ಹತ್ರ ಬಂದು ಕೆಟ್ಟದಾಗಿ ಚುಂಬಿಸಲು ಬಂದ. ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅವನಿಂದ ತಪ್ಪಿಸ್ಕೊಳ್ಬೇಕಂತ ನಿರ್ಧಾರ ಮಾಡಿದೆ. ಧೈರ್ಯ ಮಾಡ್ಕೊಂಡು ಅವನು ದೂರ ತಳ್ಳಿ ಅವನ ಕೆನ್ನೆಗೆ ಬಾರಿಸಿದೆ. ಇದರಿಂದ ಅವನಿಗೆ ತುಂಬಾ ಕೋಪ ಬಂದ್ಬಿಡ್ತು. ನನಗೆ ಹೊಡೆಯಲು ಬಂದ. ಅಷ್ಟರಲ್ಲಿ ಡ್ಯಾಡಿ ಯಾವುದೋ ಕೆಲಸದ ನಿಮಿತ್ತ ಕಾಲೇಜಿಗೆ ಬಂದರು. ಇದನ್ನೆಲ್ಲ ನೋಡಿ ಕೂಡಲೇ ಅಲ್ಲಿಗೆ ಬಂದು ಅವನನ್ನು ತಡೆದ್ರು. ಅವನ ಕೆನ್ನೆ ಕೂಡ ಬಾರಿಸಿದ್ರು. ಆಗ ಅವನಿಗೆ ಇನ್ನಷ್ಟು ಕೋಪ ಹೆಚ್ಚಾಯಿತು. ಕೋಪದಿಂದ ಡ್ಯಾಡಿಗೆ ಕೆಟ್ಟ ಕೆಟ್ಟ ಪದಗಳಿಂದ ಏಕವಚನದಲ್ಲಿ ಬಯಲು ಶುರು ಮಾಡಿದ. ಹೌ ಡೇರ್ ಯು, ನನ್ನನ್ನು ಹೊಡೆಯೋಕ್ಕೆ ಎಷ್ಟು ಧೈರ್ಯ ನಿಮಗೆ? ನೀನೊಬ್ಬ ಆಫ್ಟರ್ ಆಲ್ MD, ನಿನಗೆ ಎಷ್ಟೊಂದು ಸೊಕ್ಕು ಇರ್ಬೇಕಾದ್ರೆ ನನಗೆ ಎಷ್ಟು ಇರಬಾರ್ದು? ನಾನು ಯಾರು ಅಂತ ಗೊತ್ತಲ್ವ ನಿನಗೆ? ನಾನು ಮನಸ್ಸು ಮಾಡಿದ್ರೆ ನಿನ್ನ ಮಗಳು ನೀ ಕಾಲೇಜಿಂದ ರೆಸ್ಟಿಗೇಟ್ ಮಾಡಿಸ್ಬಿಡ್ತೀನಿ. ನೀನೇ ನನ್ನ ಮಗಳ ರೆಸ್ಟಿಗೇಟ್ ಮಾಡಿಸೋದು? ನಾನು ಮನಸ್ಸು ಮಾಡಿದರೆ 1 ಸೆಕೆಂಡಲ್ಲಿ ನಿನ್ನ ಅಪ್ಪನ ಕಂಪ್ನಿನ ಮುಳುಗಿಸ್ಬೋದು. ನಿನ್ನ ಅಪ್ಪನಿಗೆ ನಮ್ಮ ಕಂಪ್ನಿಯಿಂದ ಸಿಗೋ ಕಾಂಟ್ರಾಕ್ಟ್ಗಳನ್ನು ನಾನೇ ಸೈನ್ ಮಾಡೋದು. ಅದನ್ನೆಲ್ಲ ನಿಲ್ಲಿಸ್ಬಿಟ್ರೆ ನೀವೆಲ್ಲ ಪ್ರೀತಿಗೆ ಬರಬೇಕಾಗುತ್ತೆ. ಇನ್ನೊಂದ್ಸಲ ನನ್ನ ಮಗಳ ತಂಟೆಗೆ ಬಂದರೆ ನಾನು ಮಾತಾಡಲ್ಲ, ನನ್ನ ಕೆಲಸ ಮಾತಾಡುತ್ತೆ. ನೀನಿಲ್ಲಿ ತುಂಬಾ ಕುಚ್ಕೊಳ್ತಾ ಇರ್ಬೋದು, ಆದರೆ ನಿನ್ನ ಅಪ್ಪನ ಕಂಪ್ನಿ ಯಾವ ಪೊಸಿಷನಲ್ಲಿ ಇದೆ ಅಂತ ನಿನಗೂ ಗೊತ್ತಿರಬೇಕಲ್ವಾ? ನನ್ನ ಮಗಳ ವಿಷಯಕ್ಕೆ ಬಂದರೆ ನಿನ್ನ ಅಪ್ಪನ ಕಂಪ್ನಿ ಪೂರ್ತಿಯಾಗಿ ಕ್ಲೋಸ್ ಆಗೋ ಹಾಗೆ ಮಾಡ್ತೀನಿ, ಹುಷಾರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಕರೆದುಕೊಂಡು ಸೀದಾ ಮನೆಗೆ ಹೊರಟ್ರು. ಕಾರ್ನಲ್ಲಿ ನಾನು ಮೌನ ಆಗಿರ್ತೇನೆ ನೋಡಿ. ಯಾಕೆ ಮಗಳೇ, ಹೋಗಿ ಹೋಗಿ ಅವನಿಗೆ ಪ್ರಪೋಸ್ ಮಾಡಿದ್ಯಾ? ನಾನು ಸತ್ತೋಗಿದ್ದೀನಾ? ನನಗೆ ಹೇಳಿದ್ರೆ ನಾನೇ ನಿಮಗೆ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿಸ್ತಾ ಇದ್ದೆ ಅಲ್ವಾ? ಡ್ಯಾಡ್ ಸಾರಿ, ನನ್ನಿಂದ ತಪ್ಪಾಯಿತು. ಅವರೆಲ್ಲ ಸೇರಿ ನನ್ನನ್ನು ಬಕ್ರ ಮಾಡಿಬಿಟ್ರು. ಆ ಪ್ರೀತಿ ಸುಳ್ಳು ಹೇಳಿ ನನ್ನನ್ನು ಆ ಥರ ಮಾಡುವ ಹಾಗೆ ಮಾಡಿದ್ಲು. ಹೋಗ್ಲಿ ಬಿಡು, ಆಗಿದ್ದ ಆಗ ಹೋಯ್ತು. ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡ. ಇನ್ಮೇಲೆ ಅವ್ನು ನಿನ್ನ ತಂಟೆಗೆ ಬರದ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಡ್ಯಾಡ್ ನನಗೆ ಧೈರ್ಯ ತುಂಬಿದ್ರು. ಆಮೇಲೆ ಅವರೆಲ್ಲ ನನಗೆ ಕಾಟ ಕೊಡೋಕ್ಕೆ ಸ್ವಲ್ಪ ಹೆದರ್ತಾ ಇದ್ರು. ಕಾಲೇಜ್ ಮುಗಿದ ನಂತರ ನಾವು ಅವ್ರ ಮುಖ ಕೂಡ ನೋಡೋಕೆ ಹೋಗಿಲ್ಲ. ಇವತ್ತೇ ಅವರಿಬ್ಬರು ನನಗೆ ಎದುರಾಗಿರೋದು. ಇದೇ ನನ್ನ ಪೇನ್ಫುಲ್ ಪಾಸ್ಟ್. ಇದನ್ನು ನಾನು ನೆನೆಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಆವತ್ತು ಜೀವನ ನನಗೊಂದು ಪಾಠ ಕಲಿಸ್ತು. ಯಾವತ್ತೂ ಮುಖದ ಸೌಂದರ್ಯಕ್ಕೆ ಮರಳಾಗಬಾರ್ದು. ವ್ಯಕ್ತಿಯ ಮನಸ್ಸು ಚೆನ್ನಾಗಿದ್ರೆ ಅವನಷ್ಟು ಒಳ್ಳೆ ಮನಸ್ಸು ಯಾರಿಗೂ ಇರಲ್ಲ. ನಿಮ್ಮ ಮನಸ್ಸು ನೋಡಿ ನಾನು ನಿಮ್ಮನ್ನು ಪ್ರೀತಿಸೋದು. ನೀವು ಬಡವರು ಇರ್ಬೋದು, ಆದರೆ ನಿಮ್ಮ ಮನಸ್ಸು ತುಂಬಾ ಶ್ರೀಮಂತವಾಗಿದೆ. ನನ್ನ ಪಾಸ್ಟ್ನಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಲ್ವಾ? ನಾನು ಆಗಲೇ ಹೇಳಿದೆ ಅಲ್ವಾ ನನಗೆ ನಿಮ್ಮ ಪಾಸ್ಟ್ ಬೇಕಾಗಿಲ್ಲ ಅಂತ. ಅವ್ನು ನಿಮ್ಮನ್ನು ರಿಜೆಕ್ಟ್ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದ. ಒಂದು ವೇಳೆ ಅವ್ನು ನಿಮ್ಮನ್ನು ಇಷ್ಟಪಟ್ಟಿದ್ರೆ ಇವತ್ತು ನೀವು ನನಗೆ ಸಿಗ್ತಾ ಇರಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೇನೆ. ನಾನು ಬಡವ ಅಂತ ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಬೇಕು ಬೇಡಗಳಿಗೆ ಸ್ಪಂದಿಸುವಷ್ಟು ಶ್ರೀಮಂತ ನಾನಾಗಬಲ್ಲೆ. ನಿಮಗೆ ಐಷಾರಾಮಿ ಜೀವನ ನನ್ನಿಂದ ಕೊಡೋಕ್ಕೆ ಆಗದಿರ್ಬೋದು, ಆದರೆ ಅರಗಿಸಿಕೊಳ್ಳಲಾಗದಷ್ಟು ಪ್ರೀತಿ ಕೊಡ್ತೀನಿ. ಅದೇ ಅಲ್ವಾ ನನಗೆ ಬೇಕಿರೋದು. ನೀವು ನನ್ನ ಜೊತೆಗಿದ್ರೆ ಅದೇ ನನ್ನ ಸಂಪತ್ತು. ಈ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಬೇರೆ ಬೇಕಾ? ತುಂಬಾ ಮುಂದೆ ಬಂದ್ವಿ ಅನ್ಸುತ್ತೆ. ವಾಪಸ್ ಮನೆಗೆ ಹೋಗೋಣ? ಸರಿ, ನೀವು ಹೇಳಿದ ಮೇಲೆ ಇಲ್ಲ ಅಂತೇನಾ? ನಡೀರಿ ಹೋಗೋಣ ಅಂತ ಹೇಳುತ್ತಾ ಅವಳ ಜೊತೆ ಮನೆ ಕಡೆ ಹೆಜ್ಜೆ ಹಾಕಿದನು. ಕತೆ ಮುಂದುವರಿಯುವುದು. ಅರ್ಜುನ್, ಆದ್ಯ, ಅಗಸ್ತ್ಯ, ನಿಹಾರಿಕಾ ಇವರ ಪ್ರೀತಿಯ ಜೀವನದಲ್ಲಿ ಇನ್ನೇನು ರಹಸ್ಯಮಯ ತಿರುವುಗಳು ಬರಲಿವೆ. ಅದನ್ನು ತಿಳಿಯಲು ಕಾಯಿರಿ ಮುಂದಿನ ಸಂಚಿಕೆಯವರೆಗೆ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.